ಅಬ್ಬಾ ಎಂಥ ಶಕೆ ಮಾರ್ರೆ ಇಲ್ಲಿ. ಹಾಯ್ ಗೈಸ್, ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ನಮ್ಮ ಚಿಕ್ಕಪ್ಪ ಇಬ್ಬರು ವರ್ಷ ಹೋಗೋ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಈ ವರ್ಷ ಕೂಡ ಹೊರಟಿದ್ವಿ. ಅದು ಯಾವ ದೇವಸ್ಥಾನ ಏನು ಅಂತ ನಿಮ್ಗೆ ಅಲ್ಲಿಗೆ ಹೋಗಿನೇ ಹೇಳ್ತೀನಿ. ಹಾಗೆ ಹೋಗ್ತಾ ಹುಲಿಕಲ್ ಘಾಟಿ ಇಳಿಯೋಕ್ಕಿಂತ ಮುಂಚೆ ಸಿಗುವ ಶ್ರೀ ಚಂಡಿಕಾಂಬ ದೇವಸ್ಥಾನಕ್ಕೆ ಹೋಗಿ ನಾವು ಕೈಯೆಲ್ಲ ಮುಕ್ಕೊಂಡು ಹಾಗೆ ನಾವು ಸೀದಾ ಹೊರಟಿದ್ದೆ ಮಾಸ್ತಿಕಟ್ಟೆಯಿಂದ 52 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವೀರಕಲ್ಲುಕುಟಿಗ ದೇವಸ್ಥಾನ ಶಂಕರನಾರಾಯಣಕ್ಕೆ. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಇಲ್ಲಿ ಇವತ್ತು ಕೋಲ ಇತ್ತು, ಹಾಗಾಗಿ ನಾವು ಇವತ್ತು ಇಲ್ಲಿಗೆ ಬಂದಿದ್ವಿ. ವರ್ಷ ಈ ಟೈಮ್ನಲ್ಲಿ ನಾವು ಬರ್ತೀವಿ ಪೂಜೆ ಮಾಡ್ಸೋಕ್ಕೆ. ಹಾಗೆ ಈ ವರ್ಷ ಕೂಡ ಪೂಜೆ ಮಾಡ್ಸೋಕ್ಕಂತ ಬಂದ್ವಿ ಗೈಸ್. ನೋಡ್ಬೋದು ನೀವು, ಈ ದೇವಸ್ಥಾನಕ್ಕೆ ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಹಾಗೆ ಒಳಗೂ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ರಾತ್ರಿ ತುಂಬ ಜನ ಸೇರ್ತಾರೆ, ಹಾಗಾಗಿ ಇಲ್ಲಿ ಯಾವ ಥರ ವ್ಯವಸ್ಥೆ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ನೀವು, ರಾತ್ರಿಗೆ ದೊಂದಿ ಕೂಡ ರೆಡಿ ಮಾಡ್ತಾ ಇದ್ದಾರೆ ರಾತ್ರಿಗೆ ಕೋಲಕ್ಕೆ. ಹಾಗೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ರೂಮ್ ವ್ಯವಸ್ಥೆ ಕೂಡ ಇದೆ, ರಾತ್ರಿ ಕೋಲ ನೋಡೋಕ್ಕೆ ಬರೋರಿಗೆ. ಹಾಗೆ ಊಟದ ವ್ಯವಸ್ಥೆ ಕೂಡ ಇದೆ. ಹಾಗೆ ಇವತ್ತಿನ ವಿಡಿಯೋ ಇದಾಗಿದೆ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಇನ್ಸ್ಟಾದಲ್ಲಿ ನೋಡ್ತಿರೋರು ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.